ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಅಂತ ಯೇಸು ಹೇಳಿದ್ರು. ದೇವರ ರಾಜ್ಯ ಅಂದ್ರೆ ಯೇಸು ಕ್ರಿಸ್ತನು ಎಲ್ಲಿ ರಾಜನಾಗಿದ್ದಾನೋ ಅದು ದೇವರ ರಾಜ್ಯವಾಗಿರುತ್ತೆ. ನೀತಿ ಅಂದ್ರೆ ದೇವರ ವಾಕ್ಯಕ್ಕೆ, ದೇವರ ಜೊತೆಗೆ ನೆಟ್ಟಗಿರುವುದು, ದೇವರೊಂದಿಗೆ ರೈಟ್ ಅಲೈನ್ಮೆಂಟ್ ಅಲ್ಲಿ ಇರುವುದನ್ನ ದೇವರ ನೀತಿ ಅಂತ ಹೇಳುವುದಕ್ಕೆ ಸಾಧ್ಯ. ದೇವರು ನಿಮ್ಮ ಹೃದಯದಲ್ಲಿ ರಾಜನಾಗಿದ್ರೆ ದೇವರ ರಾಜ್ಯ ನಿನ್ನ ಒಳಗಡೆ ಇದೆ ಅಂತ. ನೀನು ದೇವರ ವಾಕ್ಯದ ಮತ್ತೆ ಯೇಸು ಕ್ರಿಸ್ತನ ಜೊತೆಗೆ ನೆಟ್ಟಗಿದ್ರೆ ನೀನು ನೀತಿವಂತನಾಗಿದ್ದೀಯ ಅಂತ ಅರ್ಥ. ದೇವರ ಮಕ್ಕಳೇ, ಇದೇ ಜೀವನದ ಆದ್ಯತೆ ಆಗಿರಬೇಕು ಅನ್ನೋದನ್ನ ಯೇಸು ಹೇಳಿದ್ದಾನೆ. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ಆದರೆ ನೀತಿಯು ಸಮಾಧಾನವು ಪವಿತ್ರಾತ್ಮನಲ್ಲಿರುವ ಆನಂದವೂ ಆಗಿದೆ. ರೋಮಾಪುರ 14:17. ಈ ದಿನ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವಂತವರಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.